ಓಕೆ, ಇವಾಗ ಅಂದ್ರೆ ನೀವು ಮಾತಾಡ್ತಾ ಹೇಳ್ತಿದ್ರಿ ಹೊರಗೊಂದು ಕಳಂಕ ಇತ್ತು, ಅದು ನೀಗ್ಸೋದಿಕ್ಕೆ ಇದು ಒಂದು ವೇದಿಕೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಬಿಗ್ ಬಾಸ್. ಆದ್ರೆ ನೀವು ಒಳಗಡೆ ಬಂದಾಗ ಅದೇ ಒಂದು ವಿಚಾರ ತಗೊಂಡು ಜಗದೀಶ್ ಅವ್ರು ಒಂದ್ಸತಿ ದೊಡ್ಡ ಗಲಾಟೆ ಮಾಡ್ಬಿಡ್ತಾರೆ. ಅದು ಮಾತಿಗೆ ಮಾತು ಬೆಳೆದು ಅವಶ್ಯಕತೆ ಇಲ್ಲದೆ ಇರೋ ಮಾತುಗಳೆಲ್ಲ ಬಂದ್ಬಿಡತ್ತಲ್ಲಿ. ಆ ಸಿಚುವೇಶನ್ ಹೇಗಿತ್ತು ಅಂತ ಅವತ್ತು ಸಂದರ್ಭ ಆದ್ರೆ ನನಗೇನು ಜಗದೀಶ್ ಅವ್ರ ಬಗ್ಗೆ ಯಾವತ್ತೂ ಕೆಟ್ಟ ಅಭಿಪ್ರಾಯ ಇರಲಿಲ್ಲ. ಆ ವ್ಯಕ್ತಿ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತೀವಲ್ಲ ಆ ತರ, ಇವಾಗ ಚೆನ್ನಾಗಿರ್ತೇನೆ ಒಂದ್ಸಲ ಚೆನ್ನಾಗಿರಲ್ಲ. ಆ ವ್ಯಕ್ತಿನೇ ಬಿಗ್ ಬಾಸ್ ಮನೇಲಿ ಹೇಳಿದ್ರು ಅವಳನ್ನ ಬೇಕು ಅಂತ ಸಿಕ್ಕಾಕ್ಸಿದ್ರು. ಪಾಪ ನಿಜವಾಗ್ಲೂ ಅವಳು ತಪ್ಪು ಮಾಡಿಲ್ಲ, ಅವಳು ತಪ್ಪು ಮಾಡಿಲ್ಲ ಅನ್ನೋ ನಮಗೆಲ್ಲ ಗೊತ್ತು, ಅವಳು ಬೇಕು ಅಂತ ಸಿಕ್ಕಾಕ್ಸಿದ್ರು. ಇಡೀ ಮನೆ ಜೊತೆ ಮಾತಾಡಿದ್ರು, ಅವಳು ನಿರಪರಾಧಿ ಅನ್ನೋದನ್ನೆಲ್ಲ ಮಾತಾಡಿದ್ರು. ನನಗೆ ಗೊತ್ತು, ನಾನೊಬ್ಬ ಲಾಯರ್ ಆಗಿ ಅಂತ. ಆದರೆ ಜಗಳ ಅಂತ ಬಂದಾಗ ಮನುಷ್ಯ ಯಾರನ್ನಾದ್ರೂ ಟ್ರಿಗರ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ತಾನು ಹೇಳಿದ್ದನ್ನೇ ಮರ್ತು ಬಿಡ್ತಾರೆ. ಸೊ ಆ ಮಟ್ಟಿಗಿನ ಇದು. ಸೊ ಅದೆಲ್ಲ ಒಂದು ಕಡೆ ನನಗೆ ಸಹಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಇಲ್ಲದಿರೋದನ್ನ ಹೇಳೋದನ್ನ ನಾನು ಸಹಿಸೋದಿಲ್ಲ. ಏನಿದೆ ಅದನ್ನ ನಾನೇ ಒಪ್ಕೊಂಡಿದ್ದೀನಪ್ಪ. ನನಗೆ ಅಂಜಿಕೆ ಇಲ್ಲ, ಯಾಕೆಂದ್ರೆ ನನಗೆ ಗೊತ್ತು ನಾನು ಏನು ಅಂತ. ಮತ್ತು ನಾನು ತಪ್ಪು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟನೆ ಇರೋವಾಗ ನಾನು ಊರಿಗೆಲ್ಲ ಸಾಬೀತು ಮಾಡ್ಕೊಂಡು ಕೂತ್ಕೊಳ್ಬೇಕಾದ ಅವಶ್ಯಕತೆ ನನಗಿಲ್ಲ. ನನಗೆ ಅದಕ್ಕೆ ಏನು ಬೇಕು ಆ ಎಲ್ಲ ಏನು ಸಾಧ್ಯತೆಗಳನ್ನು ಸಮಾಜನೂ ಕೊಟ್ಟಿದೆ, ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿದೆ. ಸೊ ಅಷ್ಟೆಲ್ಲ ಸಾಧ್ಯತೆಗಳನ್ನು ಇಟ್ಕೊಂಡು ತುಂಬ ಧೈರ್ಯವಾಗಿ ಸಮಾಜನ ಎದುರಿಸ್ತೀನಿ ಅಂತ ಬಂದಿರಬೇಕಾದ್ರೆ ತಪ್ಪು ಮಾಡಿದವ್ರಿಗೆ ಒಂದು ಭಯ ಇರುತ್ತೆ, ಅಂಜಿಕೆ ಇರುತ್ತೆ. ಮಾಡದೇ ಇರೋರು ಮಾತ್ರ ಅಷ್ಟು ಧೈರ್ಯವಾಗಿ ಎದುರುಗಡೆ ಬರಬಲ್ಲರು. ನಾನು ಅದನ್ನು ಬಿಗ್ ಬಾಸ್ ಒಪ್ಕೊಳ್ಳೋಕೆ ನಾನು ಅದನ್ನೇ ಅಂದಿದ್ದೆ. ನಾನು ತಪ್ಪು ಮಾಡಿದರೆ ಖಂಡಿತ ನಾನು ಮತ್ತೆ ಸಮಾಜಕ್ಕೆ ಮುಖ ತೋರಿಸ್ಲಿಲ್ಲ. ತಪ್ಪು ಮಾಡಿಲ್ಲ ಅನ್ನುವಂಥ ದೃಢ ವಿಶ್ವಾಸ ಇರೋ ಕಾರಣಕ್ಕೆ ಮತ್ತೆ ಸಮಾಜದ ಎದುರು ಬರ್ತೀನಿ. ನಾನು ನವರಾತ್ರಿ ಸಮಯದಲ್ಲಿ ಅದನ್ನೇ ಹೇಳಿದ್ದೆ. ನನಗೆ ಈ ಹಿಂದೆನೂ ಒಂದು ಕಡೆ ಒಬ್ರು ಕೇಳಿದಾಗ ಅದನ್ನೇ ಅಂದಿದ್ದೆ. ತಪ್ಪು ಮಾಡಿದ್ದಿದ್ರೆ ನನಗೆ ಮತ್ತೆ ಯಾವತ್ತೂ ವೇದಿಕೆ ಸಿಗದೆ ಹೋಗ್ಲಿ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ನಂಗೆ ಮತ್ತೆ ತಾಯಿ ವೇದಿಕೆ ಕೊಡಲಿ ಅಂತ ಕರ್ನಾಟಕದ ಅತಿ ದೊಡ್ಡ ವೇದಿಕೆಯನ್ನು ಕೊಡ್ತು. ಅದು ಎಲ್ಲ ಒಂದು ಕಡೆ ನಿಮಗೆ ಸಿಗುವ, ನಿಮ್ಮನ್ನು ತುಳಿಯುವವರ ಎದುರುಗಡೆ ನಿಮಗೆ ಸಿಗೋ ಒಂದು ಭಾಳ ದೊಡ್ಡ ಗೆಲುವು ಅಂತ ನಾನು ಭಾವಿಸ್ತೇನೆ. ಜಗದೀಶ್ ಸರ್ ಅದನ್ನು ಹೇಳಿದಾಗ ಆ ಕ್ಷಣಕ್ಕೆ ನಾನು ಕೋಪ ಮಾಡ್ಕೊಂಡಿದ್ದು ನಿಜ. ಮತ್ತು ನನಗೆ ಸಹಜ ಅನಿಸ್ತಿತ್ತು, ಇವರೆಲ್ಲ ಯಾರು, ಇವ್ರು ಯಾರಿಂದ ನನಗೆ ಯಾಕೆ ಸರ್ಟಿಫಿಕೇಟ್ ಬೇಕು ಅಂತ ಅನ್ನಿಸ್ತಿತ್ತು ನಿಜ. ಆದರೆ ಜಗದೀಶ್ ಸರ್ ಯಾವಾಗಲೂ ತಾನು ಆಡಿದ ಮಾತಿಗೇನು ಅವ್ರಿಗೆ ಗೊತ್ತಿರ್ತಿತ್ತು ಅದಕ್ಕೇನು ಪ್ರಾಮುಖ್ಯತೆ ಇಲ್ಲ ಅಂತ. ಆದರೆ ಅದರಿಂದ ಮನೆಯವರ ಮೇಲೆ ಒಂದಷ್ಟು ಪರಿಣಾಮ ಬೀರಬಾರ್ದು ಮತ್ತು ಸಮಾಜದ ಮೇಲೂ ಅದು ಪರಿಣಾಮ ಬೀರಬಾರ್ದು ಅನ್ನೋದು ನನ್ನ ಯೋಚನೆ ಆಗಿತ್ತು. ಹಾಗಾಗಿ ನಾನು ಅವ್ರ ಜೊತೆ ವಾದಕ್ಕೆ ಇಳಿದಿದ್ದೆ ಅಷ್ಟೇ.